ಇವನು ಪ್ರೀತಿಲಿ ರಿಚ್ಚು. ಈ ಹುಚ್ಚಾಟದ ಹುಚ್ಚು ಪ್ರೇಮಿಗಳಿಗೆ ನಾನಿದ್ದೀನಿ ಅಂತ ಸಾಥ್ ಕೊಟ್ಟಿದ್ದೆ ನಮ್ಮ ಮಂಜುನಾಥೇಶ್ವರ. ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡ್ಕೊಂಡ್ರು, ಒಳ್ಳೆ ಸೌಂಡ್ ಅಲ್ಲೇ ಲೈಫ್ ಶುರು ಮಾಡಿದ್ರು. ಮದ್ವೆಲಿ ಎಲ್ರೂ ಇದ್ರು, ಆದ್ರೆ ಹುಡುಗಿ ಹುಡುಕ್ತಾ ಇದ್ದಿದ್ದು ಅವರ ಅಪ್ಪನ್ನ. ಓಕೆ ಅಪೂರ್ವ ಅವರೇ, ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತಲ್ಲ, ನನ್ನ ಮದುವೆ ಹೀಗಾಗಬೇಕು ಹಾಗಾಗಬೇಕು ಅಂತ. ನೀವು ಆಸೆ ಪಟ್ಟ ಹಾಗೆ ಮದುವೆ ಆಯ್ತಾ? ಇದನ್ನ ನೋಡೇ ಎಮೋಷ್ನಲ್ ಆದೆ ನಾನು ಆ್ಯಕ್ಚುಲಿ. ಸೊ ನನಗೆ ಮದುವೆ ಅದೆಲ್ಲ ತುಂಬ ಒಂಥರ ಧಾಮ್ ಧೂಮ್ ಅಂತ ಆಗಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕಂತ ಆಸೆ ಇತ್ತು. ಬಟ್ ನಮ್ಮ ತಂದೆಗೆ ನಮ್ಮ ಮದುವೆ ಇಷ್ಟ ಇರಲಿಲ್ಲ. ಕಾರಣ ಕೇಳ್ಬೋದಾ? ಅಂದರೆ ತುಂಬ ಚೆನ್ನಾಗಿ ಬೆಳೆಸಿದ್ರು. ಆಮೇಲೆ ನಾನು ಚೆನ್ನಾಗಿ ಇಂಜಿನಿಯರಿಂಗ್ ಎಲ್ಲ ಓದಿದ್ದೆ, ಜಾಬ್ ಇತ್ತು, ಎಲ್ಲ ಇತ್ತು. ತುಂಬ ಒಳ್ಳೆ ಮದುವೆ ಆಪರ್ಚುನಿಟೀಸ್ ಬರ್ತಾ ಇತ್ತು, ಎಲ್ಲೋ ಫಾರಿನ್ ಕಂಟ್ರೀಸ್ ಅಥವಾ ತುಂಬ ಒಳ್ಳೆ ಜಾಬಲ್ಲಿರೋರು ಎಲ್ಲರೂ. ಬಟ್ ಅಭಿ ಅವಾಗ ಇನ್ನೂ ಸ್ಟ್ರಗ್ಲಿಂಗ್, ಏನೋ ಆ ಥರ ಅವನೇನು ಅಂತ ಒಳ್ಳೆ ಜಾಬಲ್ಲಾಗಲಿ ಎಂಟ್ರಲ್ಲಾಗಲಿ ಇರಲಿಲ್ಲ. ಅವಾಗ ಅವ್ರು ಇನ್ನೂ ಮೂವಿ ಇಂಡಸ್ಟ್ರಿಗೂ ಬಂದಿರಲಿಲ್ಲ. ನಾನೊಂಥರ ರೌಡಿ ಥರ ಪೋಟ್ರೆ ಆಗಿಬಿಟ್ಟಿದ್ದೆ. ರೌಡಿ ಅಲ್ಲ, ನಾನು ಈಗ ಪ್ರೇಮ್ಗೆ ಹೇಳ್ತಾ ಇದ್ದೆ, ನೀವು ನಾಗರಹಾವು ಹೀರೋ ಥರ, ಪ್ರೇಮ್ ಅದಕ್ಕೆ ರಾಮಾಚಾರಿ ಅಂತ ಅಂದ್ರು. ಅಂದರೆ ಮೊಂಡ ಅಷ್ಟೇ, ಹೃದಯ ಒಳ್ಳೇದು. ಖಂಡಿತ. ಆಮೇಲೆ ತುಂಬ ಮುದ್ದಾಗಿ ಬೆಳೆಸಿದ್ರು. ಹೆಂಗೆ ನೋಡ್ಕೋತಾನೆ ಅವನು ಏನು ಅಂತ ಭಯದಲ್ಲಿ ಅವ್ರು ಬೇಡ ಬೇಡ ಅಂತ ತುಂಬ ಅಪೋಸ್ ಮಾಡಿದ್ರು. ನಾನು ಹಠ ಮಾಡಿ ಇವ್ರನ್ನೇ ಆಗಬೇಕು ಅಂದಾಗ ನನ್ನ ಇಂಜಿನಿಯರಿಂಗ್ ಫೈನಲ್ ಇರುವಾಗ ನಮ್ಮ ಡ್ಯಾಡಿ ಮಾತು ಬಿಟ್ಟಿದ್ದು ನನ್ನ ಜೊತೆ. ಮದುವೆ ಆಗೋ ತನಕನೂ ಅವರು ನನ್ನ ಜೊತೆ ಮಾತಾಡಿಲ್ಲ ಆಲ್ಮೋಸ್ಟ್ 3 years. ನಿನಗೇನು ಧೈರ್ಯ ಇವನ ಮದುವೆ? ತುಂಬ ವರ್ಷ ಆಲ್ಮೋಸ್ಟ್ 8 years ಲವ್ ಮಾಡಿದ್ವಿ. ಸೊ ಹಂಗಾಗಿ ಹಿಲ್ ಬಿ ಮೈ ಪಾರ್ಟ್ನರ್, ಚೆನ್ನಾಗಿರ್ತೀವಿ ನಾವು. ಶೂರ್? ಸೊ ಮನೇಲಿ ವಿಷಯದಲ್ಲಿ ಅವ್ರ ತಾಯಿಗೆ ತುಂಬಾ ಮೆಚ್ಚುಗೆ ಮಾಡ್ಬೇಕು ನಾನು. ಆಕ್ಚುಲಿ ತಂದೆ ಏನ್ ಮಾಡ್ಬೇಕಾಯ್ತು ಆ ಸ್ಥಾನದಲ್ಲಿ ತಾಯಿ ನಿಂತು, ಇವ್ರ ತಾತ ಅಜ್ಜಿ ಆಕ್ಚುಲಿ ಕನ್ಯಾದಾನ ಮಾಡಿಕೊಟ್ಟಿದ್ದು ಇವಳನ್ನ. ಮದುವೆ ಹಿಂದ್ಲ ದಿವಸನೂ ನಮ್ಮ ತಂದೆಗೆ ಹೋಗಿ ಪ್ಲೀಸ್ ಬನ್ನಿ ಮದುವೆಗೆ, ಆಗಿದ್ದೆಲ್ಲ ಆಯಿತು ಬನ್ನಿ ಅಂತ ಎಲ್ಲ ಕೇಳಿದೆ. ಅವರು ತುಂಬ ಬೇಜಾರು ಮಾಡಿಕೊಂಡು ನೀನು ಹೋಗಿ ಮಾಡ್ಕೊ ಚೆನ್ನಾಗಿರೋ ಅಂತ ಹೇಳಿದ್ರು. ದಟ್ ವಾಸ್ ಲೈಕ್ ತುಂಬ ನನಗೆ ಇನ್ನೂ ಆ ದಿವಸ ಚೆನ್ನಾಗಿ ನೆನಪಿದೆ ನನಗೆ. ನಿಮ್ಮ ತಂದೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಅವತ್ತು ನಿಮ್ಮನ್ನು ಎದುರಾಕೊಂಡು ಮದುವೆ ಮಾಡ್ಕೊಂಡಿದ್ದು ತಪ್ಪಿರಬಹುದು. ಬಟ್ ಇವತ್ತು ನಾವಿಬ್ಬರು ಚೆನ್ನಾಗಿದ್ದೀವಿ, ಮುಂದಕ್ಕೂ ಚೆನ್ನಾಗಿರ್ತೀವಿ. ನಾನು ಅವತ್ತು ಮಾಡಿರೋ ತಪ್ಪನ್ನ ಪ್ಲೀಸ್ ಕ್ಷಮಿಸ್ಬಿಡಿ. ಹೇಳಿ ಸರ್. ಅವಳು ನನ್ನ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಆದ್ಲು. ಬಟ್ ಅವಳು ಇಚ್ಛೆ ಪ್ರಕಾರ ಜೀವನನೂ ಮಾಡ್ತಾ ಇದ್ದಾಳೆ. ಅವಳು ಒಂದು ಹಂತದಲ್ಲಿ ಚೆನ್ನಾಗಿದ್ದಾಳೆ ಅಂದ್ಕೊಂಡಿದ್ದೀನಿ ನಾನು ಹೆಚ್ಚು ಕಮ್ಮಿ 2-3 ವರ್ಷ ಮಾತು ಕೂಡ ಆಡಿರಲಿಲ್ಲ. ಒಬ್ಬ ಎಲ್ಲ ಜವಾಬ್ದಾರಿಯುತ ಅಪ್ಪ ಏನು ಯೋಚನೆ ಮಾಡ್ತಾರೆ, ನನ್ನ ಮಗಳನ್ನ ನಮ್ಗಿಂತ ಉತ್ತಮ ಸ್ಥಿತಿಯಲ್ಲಿ ಇರಬೇಕು ಅಂತ. ಕರೆಕ್ಟ್, ಅದನ್ನ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಂದ್ರೆ ಈಗಾಗಲೇ ಸೆಟ್ಲ್ ಆಗಿರೋನು ಕೊಟ್ಟು ಮದುವೆ ಮಾಡಬೇಕು ಅನ್ನೋ ನಿಮ್ಮ ಉದ್ದೇಶ ಆಗಿತ್ತು. ಓಕೆ, ನಿಮಗೆ ತುಂಬಾ ಒದ್ದಾಟ ಆಗಿರ್ಬೇಕಲ್ಲ ಅಪ್ಪ ಮಗಳ ಮಧ್ಯೆ ಸಿಗಾಕೊಂಡು? ಇವರು ಒಪ್ಕೊಳ್ಳಿಲ್ಲ, ಇನ್ನೇನು ಮಾಡೋಣ. ನನಗನ್ನಿಸ್ತು ನನ್ನ ಅಳಿಯ ಚೆನ್ನಾಗಿ ನೋಡ್ಕೋತಾನೆ, ಅವ್ರ ಪ್ರೀತಿ ಮೇಲೆ ನಂಗೆ ನಂಬಿಕೆ ಇತ್ತು. ಸೊ ನಾನು ಸಪೋರ್ಟ್ ಮಾಡಿದೆ. ಅಭಿ ಅವರೇ, ನಿಮ್ಮ ಕುಟುಂಬ ಅಂದ್ರೆ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ತಾಯಿಯನ್ನ ಈ ವೇದಿಕೆ ಮೇಲೆ ಏನಾದರೂ ಮಿಸ್ ಮಾಡ್ತಿದ್ದೀರಾ? ನಿಮ್ಮ ತಂದೆಯನ್ನ ಮಿಸ್ ಮಾಡ್ತಿದ್ದೀರಾ ಅಂತ? ಖಂಡಿತ ಮಿಸ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಫುಲ್ ಫ್ಯಾಮಿಲಿ ಆಗ್ಬೇಕು ಅಂದ್ರೆ ಅವರು ಬರ್ಬೇಕು. ನಮ್ಮ ತಾಯಿ ಸುವರ್ಣ ಅಂತ ಹೇಳಿ, ನಾನು ಮುದ್ದು ಮಗನೇ, ನಾನು ಇರೋದು ಒಬ್ಬನೇ ಮಗ. ಅವ್ರಿಗೆ ಓದೋ ವಿಷಯದಲ್ಲಿ ನಾನೇನು ಪೂರ್ತಿ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನೆಲ್ಲ ತಡ್ಕೊಂಡು ಪರವಾಗಿಲ್ಲ ಆಯಿತು. ಆಮೇಲೆ ನಾನು ಸಿಕ್ಕಾಬಿಟ್ಟೆ ಕೋಪ ಸರ್, ನನಗೆ ಹೆವಿ ಕೋಪ. ನಮ್ಮ ತಾಯಿಗೆ ಬೈದಿದ್ದೀನಿ, ನಮ್ಮ ತಂದೆಗೆ ಬೈದಿದ್ದೀನಿ, ನಮ್ಮ ಮಾವಂದಿರಿಗೆ ಬೈದಿದ್ದೀನಿ. ಸೊ ಅದನ್ನೆಲ್ಲ ತಡ್ಕೊಂಡು ನನ್ನ ಮಗ ಏನೋ ಆಗ್ತೇನೆ ಅಂತ ಹೇಳಿ ಹಂಗೆ ತಳ್ಸ್ಕೊಂಡು ತೂಗಿಸ್ಕೊಂಡು ಬಂದರು. ನನ್ನ ಮುಂದಾಲೋಚನೆ ಏನಂದರೆ, ನಾನೊಂದು ಮಟ್ಟಿಗೆ ನಿಂತ್ಕೊಬೇಕು. ಫಸ್ಟು ನಿಂತ್ಕೊಂಡ ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅವತ್ತಿನ ದಿನ ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ. ನಿಮ್ಮ ಮಗನ ಬಗ್ಗೆ ನಿಮ್ಮ ಮಾತುಗಳು? ಇರೋದೆಲ್ಲ ನಿಜನೇ ಹೇಳಿದ್ದಾನೆ. ಈಗೇನಂದರೆ ಅವರ ತಂದೆ ಜೊತೆ ಅವನು ಸ್ವಲ್ಪ ಮಾತಾಡಲ್ಲ. ಮಾತಿ ಆಗ್ಬಿಟ್ಟಿಯಪ್ಪ? ಇಲ್ಲ, ಮಾತು ಬಿಟ್ಟಿರೋದಂತ ಏನಿಲ್ಲಮ್ಮ. ಅಂದರೆ ಅವ್ರವ್ರ ಪರಿಸ್ಥಿತಿಲಿ ಅವರಿದ್ದಾರೆ.
ಇವರು ನಮ್ಮ ತಂದೆ HP ನಾಗರಾಜ್ ಅಂತ ಹೇಳಿ, ಇಟ್ನಳ್ಳಿ ಅಂತ ಒಂದು ಚಿಕ್ಕ ಗ್ರಾಮದಿಂದ ಬಂದವರು. ಅಲ್ಲಿಂದ ಬಂದು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು ತುಂಬ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು. ಅಂದ್ರೆ ಜೀವನದಲ್ಲಿ ರೈಸು ನೋಡಿದ್ದಾರೆ, ಫಾಲು ನೋಡಿದ್ದಾರೆ, ಜೊತೆಗೆ ಈಗ ಮಗ ಮಾತಾಡದೇ ಇರೋದು ನೋಡ್ತಾ ಇದ್ದಾರೆ. ಸರ್ ಹೇಳಿ ಸರ್. ನಾನು ಈಗ ಬಂದಿರೋದು ಏನಂದರೆ, ಈಗ ನನ್ನ ಮಗ ಒಂದು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದ್ದಾನೆ, ಅದನ್ನು ನೋಡೋಕೆ ಬಂದಿದ್ದೀನಿ ಅಷ್ಟೇ. ಯಾಕೆಂದರೆ ಅವನ್ನ ಚಿಕ್ಕ ವಯಸ್ಸಿಂದ ನಾನು ಬೆಳೆಸಿದ್ದೀನಿ. ನಾವು ಅವರು ಏನು ಯಾವುದೇ ಸಂದರ್ಭದಲ್ಲೂ ಗಲಾಟೆ ಮಾಡಿಲ್ಲ, ಆದರೂ ನಾವು ದೂರ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ನನ್ನ ಆಸೆ ಇತ್ತು. ಆದರೆ ಅವನು ಒಂದೇ ಒಂದು ಡಿಗ್ರಿ ಮಾಡ್ದ ಅಷ್ಟೇ, ಅದಕ್ಕೆ ನನಗೆ ಅಸಮಾಧಾನ ಆಯಿತು. ಅವನು ಒಂದು ದಾರಿ ಬೇರೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡ್ತಾ ಇದ್ದಾನೆ, ಮೇರು ನಟನಾಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಓಕೆ, ಆ. ಆಕ್ಚುಲಿ ಅವರು ಮಗನ ಎದುರುಗಡೆನೆ ಬಂದ್ರೆ ಏನ್ ಮಾತಾಡ್ತೀನೋ, ಏನ್ ಹೇಗ್ ರಿಯಾಕ್ಟ್ ಮಾಡ್ತೀನೋ ಅಂತ ಗೊತ್ತಿಲ್ಲ, ನಾನ್ ಬರಲ್ಲ ಅಂತ ಹೇಳಿ ಒಂದು ಪತ್ರ ಬರ್ದಿದ್ರು. ಆದ್ರೆ ಆ ಪತ್ರದಲ್ಲಿ ಏನ್ ಬರ್ದಿದ್ರು ಅಂತ ನಾವೆಲ್ಲರೂ ನೋಡೋಣ ಅಲ್ಲ, ಒಂದ್ಸಲ ಓದ್ಸೋಣವಾ? ನನಗಂತೂ ನನ್ನ ಮೇಲೆ ಕೋಪ ಇದೆ. ಎಲ್ಲ ಅಪ್ಪಂದ್ರ ಥರ ನಿನ್ನ ಗಾಡಿನಲ್ಲಿ ಕೂರಿಸ್ಕೊಂಡು ಓಡಾಡಿಲ್ಲ, ಸಿನಿಮಾ ಪಾರ್ಕು ಅಂತ ಸುತ್ತಿಸ್ಲಿಲ್ಲ, ನಿನಗೆ ಹೊಸ ಬಟ್ಟೆ ಹಾಕಿಸಿ ಖುಷಿ ಪಡಿಸ್ಲಿಲ್ಲ, ನಿನ್ನ ನೆಗ್ಲ ಮೇಲೆ ಕೂರಿಸ್ಕೊಂಡು ಜಗತ್ತು ತೋರಿಸ್ಲಿಲ್ಲ. ಆದರೆ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊ, ನಿನ್ನನ್ನು ನನ್ನಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ಲ. ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಪ್ಲೀಸ್ ನನ್ನನ್ನು ಒಪ್ಕೊ, ನಾನು ನಿನ್ನ ಒಪ್ಪಿಕೊಳ್ತೇನೆ, ಇಂತಿ ನಿನ್ನ ತಂದೆ. ನಾನು ಖಂಡಿತವಾಗ್ಲೂ ನನ್ನ ತಂದೆ ತಾಯಿನ ಯಾವತ್ತೂ ಬಿಟ್ಕೊಡಲ್ಲ. ನಾನು ಸಾಯೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಅವ್ರನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತೀನಿ ಅಂತ. ಹಾಗೆ ಅಪೂರ್ವ ಅವರೇ, ನೀವು ಕೂಡ ಹೇಳಿದ್ರಿ ನಿಮ್ಮ ತಂದೆ ಮದುವೆ ಗಳಿಗೆಯಲ್ಲಿ ಕನ್ಯಾದಾನ ಮಾಡ್ಕೊಡ್ಬೇಕು ಅಂತ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದ ಹಾಗೆ ನಿಮಗೂ ಆಸೆ ಇತ್ತು, ಅದಾಗಿರ್ಲಿಲ್ಲ. ಇವತ್ತು ಎರಡೂ ಕುಟುಂಬದವರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಓಕೆ ಸರ್, ಮಗಳ ಕೈ ಹಿಡ್ಕೊಂಡು ಅಳಿಯನ್ ಕೈಗೆ ಕೊಟ್ಬಿಟ್ಟು ಮಗಳನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ ಅಂತ ನಿಮ್ಮ ಮಾತುಗಳನ್ನ ಹೇಳಿ ಸರ್. ಇವಳು ನನ್ನ ಮಗಳು, ಇವಳನ್ನ ನಾನು ಭಾರಿ ಮುದ್ದಿನಿಂದ ಎತ್ತೋದು ಸಾಕಿದ್ದೀನಿ. ದಯಮಾಡಿ ನಿನ್ನ ಮೇಲೂ ನನಗೆ ವಿಶ್ವಾಸ ಇದೆ, ಅವಳ ಮನಸ್ಸು ನೋವು ಆಗ್ದಂಗೆ ಕಡೆ ತನಕ ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತ ಬೇರೆ ಹೇಳ್ಕೊಡ್ತೀನಿ. ಬಟ್ ನೀವು ಎಂಟನೇ ಜೀವನದಲ್ಲಿ ನಾವು ಜೀವಂತವಾಗಿರೋರ್ಗು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ. ಖಂಡಿತ ಚೆನ್ನಾಗಿ ನೋಡ್ಕೊಂತೀವಿ. ಅಂದ್ರೆ ಅವತ್ತೊಂದು ದಿನ ನೀವು ಆಶೀರ್ವಾದ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ದಯವಿಟ್ಟು ಆಶೀರ್ವಾದ. ಒಳ್ಳೆ ಚೆನ್ನಾಗಿರಿ, ಚೆನ್ನಾಗಿ 100 ಕಾಲ ಬಾಳಿ. number 1